ಪವಿತ್ರ ಗೌಡ ವಿಜಯಲಕ್ಷ್ಮಿ ಮಧ್ಯೆ ಮುಗಿಯದ ಮುನಿಸು. ಪವಿತ್ರ ಪೋಸ್ಟ್ ನೋಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗರಂ ಆಗಿದ್ದಾರೆ. ಮಧ್ಯರಾತ್ರಿ ಸುಮಾರು 12 ಗಂಟೆಗೆ ಈ ಪವಿತ್ರ ಗೌಡ ಅವರು ಪೋಸ್ಟ್ ಮಾಡ್ತಾರೆ. ಒಂದೇ ಗಂಟೆಯ ಅವಧಿಯಲ್ಲಿ ವಿಜಯಲಕ್ಷ್ಮಿ ಕೂಡ ಅದಕ್ಕೆ ಕೌಂಟರ್ ಪೋಸ್ಟ್ ಅನ್ನ ಕೊಡ್ತಾರೆ. ಪವಿತ್ರ ಅವರ ಹಳೆ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋ ಮೂಲಕ ಪವಿತ್ರ ಜೊತೆ ವ್ಯಕ್ತಿಯೊಬ್ಬರು ಇರುವಂತಹ ಫೋಟೋ ಕೂಡ ಶೇರ್ ಮಾಡ್ತಾರೆ. ಸಂಜಯ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಆತ. ಫೋಟೋದಲ್ಲಿ ಪವಿತ್ರ ಜೊತೆಗಿರೋದು ಯಾರು ಅಂತ ಹೇಳಿ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಜಯ್ ಸಿಂಗ್ ಎಂಬಾತನ ಜೊತೆಗಿನ ಫೋಟೋಸ್ ಅನ್ನು ಕೂಡ ಅಲ್ಲಿ ಶೇರ್ ಮಾಡಿಕೊಳ್ಳಲಾಗಿದೆ. ಅದಷ್ಟೇ ಅಲ್ಲ, ಪವಿತ್ರ ಅವರ ಮಗಳು ಖುಷಿ ಗೌಡ ಏನಿದ್ದಾರೆ, ಖುಷಿ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಅಂತ ಕೂಡ ತಮ್ಮ ಪೋಸ್ಟ್ ನಲ್ಲಿ ಇಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸ ವಿಜಯಲಕ್ಷ್ಮಿ ಅವರು ಮಾಡ್ತಾರೆ. ಇಲ್ಲಿ ಯಾರ ಪರ ಅಥವಾ ಯಾರ ವಿರೋಧವಾಗಿಯೂ ಕೂಡ ಮಾತನಾಡ್ತಾ ಇಲ್ಲ. ದರ್ಶನ್ ಅವರು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಸೊ ಈ ಪ್ರಶ್ನೆಗಳು ರೇಸ್ ಆಗೋದು ಕೂಡ ಸಹಜ. ಫೋಟೋವನ್ನ ಪೋಸ್ಟ್ ಮಾಡೋ ಮೊದಲು ಈಕೆಗೆ ಅರಿವಿರಬೇಕಿತ್ತು. ಇದು ಅವಳ ವ್ಯಕ್ತಿತ್ವವನ್ನ ತೋರಿಸುತ್ತೆ. ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಒಬ್ಬ ವಿವಾಹಿತ ಪುರುಷನ ಜೊತೆಗಿರುವ ಫೋಟೋ ಹಂಚಿಕೊಂಡಿದ್ದಾಳೆ. ಆದ್ರೆ ಇಲ್ಲಿರುವ ಫೋಟೋಗಳಿಂದ ಗೊತ್ತಾಗುತ್ತೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಮಗಳು ಅಂತ. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಲ್ಲ. ವೈಯಕ್ತಿಕ ವಿಷಯಗಳನ್ನ ಮಾತನಾಡುವುದಕ್ಕೆ ಸಾಮಾಜಿಕ ಮಾಧ್ಯಮವನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೀನಿ. ಇಡೀ ಸಮಾಜಕ್ಕೆ ಬೇರೆ ರೀತಿಯ ಸಂದೇಶವನ್ನ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಬೇರೊಬ್ಬರ ಗಂಡನ ಫೋಟೋವನ್ನ ಪೋಸ್ಟ್ ಮಾಡೋ ಮೊದಲು ಈಕೆಗೆ ಅರಿವಿರಬೇಕಿತ್ತು. ಇದು ಅವಳ ವ್ಯಕ್ತಿತ್ವವನ್ನ ತೋರಿಸುತ್ತೆ. ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಒಬ್ಬ ವಿವಾಹಿತ ಪುರುಷನ ಜೊತೆಗಿರುವ ಫೋಟೋ ಹಂಚಿಕೊಂಡಿದ್ದಾಳೆ. ಆದ್ರೆ ಇಲ್ಲಿರುವ ಫೋಟೋಗಳಿಂದ ಗೊತ್ತಾಗುತ್ತೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಮಗಳು ಅಂತ. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಲ್ಲ. ವೈಯಕ್ತಿಕ ವಿಷಯಗಳನ್ನ ಮಾತನಾಡುವುದಕ್ಕೆ ಸಾಮಾಜಿಕ ಮಾಧ್ಯಮವನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೀನಿ. ಇಡೀ ಸಮಾಜಕ್ಕೆ ಬೇರೆ ರೀತಿಯ ಸಂದೇಶವನ್ನ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಸುಮಾರು 10-12 ವರ್ಷದ ಹಿಂದೆಯೂ ಕೂಡ ದರ್ಶನ್ ಅವರ ಬದುಕಲ್ಲಿ ಬಿರುಗಾಳಿ ಬೀಸಿತ್ತು. ಅವಾಗ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಮಧ್ಯೆ ಕೌಟುಂಬಿಕ ಕಲಹ ಏರ್ಪಟ್ಟಿತ್ತು. ಆಗ್ಲೂ ಕೂಡ ಈ ಹೆಸರು ಪ್ರಸ್ತಾಪ ಆಗ್ತಾ ಇತ್ತು. ಆದರೆ ಎಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಕ್ಲಿಯರ್ ಆಗಿ ಪವಿತ್ರ ಗೌಡ ಅವರ ಹೆಸರನ್ನ ಹೇಳ್ಕೊಂಡಿರಲಿಲ್ಲ. ಆದರೆ ಈಗ ಅವರೇ ಹೇಳ್ತಾರೆ, ನಾನು ಸೋಷಿಯಲ್ ಮೀಡಿಯಾದ ಮೂಲಕ ಈ ಹೆಸರನ್ನ ಹೇಳಿಕೊಳ್ಳುವಂತಹ ಅಗತ್ಯ ನನಗಿಲ್ಲ, ಅದರ ಉಪಯೋಗವನ್ನು ಕೂಡ ನಾನು ಪಡೆಯೋದಿಲ್ಲ. ಆದರೆ ಈಗ ಸಮಯ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ನನ್ನ ಕುಟುಂಬದ ಹಿತದೃಷ್ಟಿಯಿಂದ, ನನ್ನ ಕುಟುಂಬವನ್ನು ಉಳಿಸಿಕೊಳ್ಳುವಂತಹ ಆಸಕ್ತಿಯಿಂದ ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಬಳಕೆ ಮಾಡಿಕೊಳ್ತಿದ್ದೀನಿ ಅನ್ನುವಂಥ ಅವರ ಕ್ಲಿಯರ್ ಇಂಟೆನ್ಷನ್ ಅನ್ನು ಕೂಡ ನಾವು ಅವರ ಪೋಸ್ಟ್ ಮೂಲಕ ಗಮನಿಸಬಹುದಾಗಿದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದರ್ಶನ್ ಅವರ RR ನಗರ ನಿವಾಸದಿಂದಲೇ ಶಿವು ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವು, ಇಲ್ಲಿ ವಿಜಯಲಕ್ಷ್ಮಿ ಅವರ ಪೋಸ್ಟ್ ಅನ್ನ ನೋಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾವನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ಬಳಸ್ಕೊಳ್ಳಲ್ಲ. ಆದ್ರೆ ಈಗ ಟೈಮ್ ಬಂದಿದೆ, ಸಂದರ್ಭ ಬಂದಿದೆ, ನಾನು ಪ್ರಶ್ನೆ ರೇಸ್ ಮಾಡಲೇಬೇಕು, ಮುಂದಾಗಿ ನಾವು ಕಾನೂನು ಹೋರಾಟ ಕೂಡ ಮಾಡ್ತೀನಿ ಅನ್ನುವಂಥದ್ದನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ಕಾನೂನು ಹೋರಾಟ ಅಂತಂದ್ರೆ ಅವ್ರ ಹತ್ರ ಇರುವಂತ ಪಾಸಿಬಿಲಿಟೀಸ್ ಏನೇನು ಶಿವು? ಸಭಾ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪವಿತ್ರ ಗೌಡಗೆ ನೇರವಾಗಿ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಅಂದರೆ ಮೊದಲಿಗೆ ವಿಜಯಲಕ್ಷ್ಮಿ ಅವರು ನಟ ದರ್ಶನ್ ಹಾಗೂ ಅವರ ಪುತ್ರನ ಜೊತೆಗಿರುವಂಥ ಒಂದು ಫೋಟೋವನ್ನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಳ್ತಾರೆ. ಇದು ನಾವು ಮತ್ತು ನಮ್ಮ ಮಗ, ಒಬ್ಬನೇ ಮಗ ಅಂತೇಳಿ ಕ್ಯಾಪ್ಷನನ್ನು ಹಾಕ್ಕೊಂಡಿರ್ತಾರೆ. ತದನಂತರದಲ್ಲಿ ಪವಿತ್ರ ಗೌಡ ಅವರು ನಟ ದರ್ಶನ್ ಅವರ ಜೊತೆಗಿರುವಂಥ ಕೆಲವೊಂದಷ್ಟು ಫೋಟೋಗಳನ್ನು ಅವರ ಖಾತೆಯಲ್ಲಿ ಹಾಕ್ಕೊಂಡು ನಮ್ಮ ಒಂದು ಏನು ರಿಲೇಷನ್ಶಿಪ್ಗೆ ಸುಮಾರು 10 ವರ್ಷ ಆಯಿತು ಅಂತೇಳಿ ಪವಿತ್ರ ಗೌಡ ಅವರು ಹಾಕೊಳ್ಳುವಂಥದ್ದು. ಇದಕ್ಕೆ ಇವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ವಿಜಯಲಕ್ಷ್ಮಿ ಅವರು. ಅಂದರೆ ಈಕೆ ಮದುವೆ ಆಗಿರುವಂಥ ವ್ಯಕ್ತಿಯ ಜೊತೆಗಿನ ಫೋಟೋಗಳನ್ನು ಹಂಚಿಕೊಳ್ತಾರೆ. ಇದು ಇನ್ನೊಬ್ಬರ ಕುಟುಂಬಕ್ಕೆ ಧಕ್ಕೆ ತರುವಂಥ ವಿಚಾರ ಆಗಿದೆ. ಜೊತೆಗೆ ಈಕೆ ಅಂದರೆ ಪವಿತ್ರ ಗೌಡ, ಸಂಜಯ್ ಸಿಂಗ್ ಹಾಗೂ ಮತ್ತೊಬ್ಬ ಬಾಲಕಿ ಅಂದರೆ ಒಂದು ಮಗು ಇರುವಂಥ ಫೋಟೋವನ್ನು ವಿಜಯಲಕ್ಷ್ಮಿ ಅವರು ಶೇರ್ ಮಾಡಿರುವಂಥದ್ದು. ಅಂದರೆ
ಮತ್ತೊಬ್ಬರ ವೈಯಕ್ತಿಕವಾದಂಥ ವಿಚಾರಕ್ಕೆ ನಾನು ಮಾತನಾಡೋದಿಲ್ಲ. ಆದರೆ ಇದು ಮಾತನಾಡುವಂಥ ಸಮಯ ಬಂದಿದೆ, ಈಗ ನಾನು ಮಾತನಾಡಲೇಬೇಕಾಗಿದೆ ಅಂತೇಳಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಮುಂದಿನ ದಿನಗಳಲ್ಲಿ ಪವಿತ್ರ ಗೌಡ ಅವರ ಮೇಲೆ ನಾನು ಕಾನೂನು ಕ್ರಮವನ್ನು ಕೂಡ ತಗೊಳ್ತೀನಿ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಆದರೆ ಸದ್ಯ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರುವಂಥ ವಿಜಯಲಕ್ಷ್ಮಿ ಅವರು ಈ ಬಗ್ಗೆ ಸ್ವತಃ ಇದುವರೆಗೂ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅವರು ದೂರನ್ನು ಕೂಡ ಕೊಡ್ಬೋದು ಅಥವಾ ಈ ಬಗ್ಗೆ ಅವ್ರ ವಿರುದ್ಧವಾಗಿ ನ್ಯಾಯಾಲಯದಲ್ಲೂ ಕೂಡ ಮೊಕದ್ದಮೆಯನ್ನೇ ಹೂಡ್ಬೋದು. ಒಂದು ಕಡೆ ಡಿಫಾಮೇಷನ್ ಕೇಸ್ಗಳನ್ನು ಕೂಡ ಹಾಕ್ಬೋದು. ಜೊತೆಗೆ ಮತ್ತೊಂದು ಕಡೆ ಅವ್ರೇನಾದರೂ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕೇಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಖಂಡಿತವಾಗಿ FIR ಅನ್ನು ದಾಖಲು ಮಾಡಿಕೊಂಡು ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ಅವರ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಯಾವಾಗ ಇವರ ಮಧ್ಯೆ ಮಿಡ್ನೈಟಲ್ಲಿ ಏನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಫೈಟ್ ನಡೆಯುವಂಥದ್ದು, ಮೊದಲಿಗೆ ಪವಿತ್ರ ಗೌಡ ಅವರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ಪೋಸ್ಟ್ಗೆ ಕೋಪಗೊಂಡಂತ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಅನ್ನು ಮಾಡಿರುವಂಥದ್ದು. ಅಂದ್ರೆ ಮದುವೆ ಆಗಿರುವಂತ ನಟನ ಜೊತೆಗಿರುವಂತ ಫೋಟೋಗಳನ್ನ ನೀವು ಹಾಕಿದ್ರೆ ಅದು ಅವರ ಕುಟುಂಬದ ವಿಚಾರಕ್ಕೆ ಧಕ್ಕೆ ಆಗುತ್ತೆ ಅಂತೇಳಿ ಅವ್ರು ನೇರವಾಗಿ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಈ ಹಿಂದೆ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಮಾತಾಡಿರಲಿಲ್ಲ, ಆದ್ರೆ ಈಗ ಮಾತಾಡುವಂತ ಸಮಯನ ಬಂದಿದೆ. ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆದ್ರೆ ನಾನು ಕಾನೂನಿನ ಕ್ರಮವನ್ನು ತಗೊಳ್ತೀನಿ ಅಂತೇಳಿ ವಿಜಯಲಕ್ಷ್ಮಿ ಅವರು ನೇರವಾಗಿ ನಟಿ ಪವಿತ್ರ ಗೌಡಗೆ ಟ್ಯಾಗ್ ಅನ್ನ ಮಾಡಿ ವಾರ್ನಿಂಗ್ ಅನ್ನ ಮಾಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.